ನಮಸ್ತೆ ವೀಕ್ಷಕರೇ, ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಸಿಎಂ ಸಿದ್ದರಾಮಯ್ಯನವರ ಬರ್ತ್ಡೇ ನೆಪದಲ್ಲಿ ಡಿ.ಕೆ. ಶಿವಕುಮಾರ್ ಅವರು ಒಂದು ಸಂದೇಶವನ್ನು ಸಹ ಕೊಟ್ಟಿದ್ದಾರೆ. ಹಾಗಾದರೆ ಆ ಒಂದು ಸಂದೇಶದಲ್ಲಿ ಒಂದು ಟ್ವಿಸ್ಟ್ ಇದೆ ಅಂತಲೂ ಸಹ ಹೇಳಲಾಗ್ತಾ ಇದೆ. ಹಾಗಾದರೆ ಏನದು ಒಂದು ಬಿಗ್ ಟ್ವಿಸ್ಟ್ ಅಂತ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ. ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಮುಖ್ಯಮಂತ್ರಿ ಸಿಎಂ ಸಿದ್ದರಾಮಯ್ಯನವರು ತಮ್ಮ 77ನೇ ಹುಟ್ಟುಹಬ್ಬವನ್ನು ಸಹ ಆಚರಿಸಿಕೊಂಡಿದ್ದಾರೆ. ಈ ಸಂದರ್ಭದಲ್ಲಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರಿಗೆ ಒಂದು ಶುಭಾಶಯವನ್ನು ಸಹ ಕೋರಿದ ರೀತಿ ನಾನಾ ವ್ಯಾಖ್ಯಾನಕ್ಕೆ ಕಾರಣವಾಗುತ್ತಿದೆ. ಏಕೆಂದರೆ ಡಿ.ಕೆ. ಶಿವಕುಮಾರ್ ಅವರು ಸಹ ಸಿಎಂ ರೇಸ್ನಲ್ಲಿದ್ದವರು ಎನ್ನುವುದು ಸಹ ಇಲ್ಲಿ ಗಮನಿಸಬೇಕಾದ ವಿಚಾರ ಆಗಿದೆ. ರಾಜ್ಯದಲ್ಲಿ ಜನಪ್ರಿಯ ಮುಖ್ಯಮಂತ್ರಿಗಳಲ್ಲಿ ನಾಯಕರಲ್ಲಿ ಒಬ್ಬರಾದಂತಹವರು ಮುಖ್ಯಮಂತ್ರಿಯಾಗಿರ್ತಕ್ಕಂಥ ಸಿಎಂ ಸಿದ್ದರಾಮಯ್ಯನವರು ತಮ್ಮ 77ನೇ ಹುಟ್ಟುಹಬ್ಬವನ್ನು ನಿನ್ನೆ ಆಚರಿಸಿಕೊಂಡಿದ್ದಾರೆ. ಆಗಸ್ಟ್ 3ರಂದು ಸಹ ಆಚರಿಸಿಕೊಂಡಿದ್ದಾರೆ. ನಾಡಿನಾದ್ಯಂತ ಶುಭಾಶಯಗಳನ್ನು ಸುರಿಮಳೆಯಲ್ಲೇ ಮುಖ್ಯಮಂತ್ರಿಗಳು ಮಿಂದೆದ್ದಿದ್ದಾರೆ. ರಾಜ್ಯದ ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಿಗೆ ವೈಯಕ್ತಿಕವಾಗಿ ಭೇಟಿಯಾಗಿ ಶುಭಾಶಯಗಳನ್ನು ಸಹ ಕೋರಿದ್ದಾರೆ. ಇದರ ಫೋಟೋ ಜೊತೆಗೆ ಅವರು ಮಾಡಿರುವ ಟ್ವೀಟ್ಗಳು ಈಗ ಕುತೂಹಲಕ್ಕೂ ಸಹ ಕಾರಣವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ. ಸ್ವಾಭಾವಿಕವಾಗಿ ಅದರ ಸುತ್ತ ಒಂದಷ್ಟು ಚರ್ಚೆಗಳು ಆರಂಭವಾಗಿವೆ. ರಾಜ್ಯದ ಮುಖ್ಯಮಂತ್ರಿ ಬದಲಾವಣೆಯ ವಿಚಾರ ಅದೆಷ್ಟೋ ಬಾರಿಗೆ ಕಳೆದ ಕೆಲವು ತಿಂಗಳಿಂದ ಬಂದು ಹೋಗಿದೆ. ಸುದ್ದಿ ವೇಗವನ್ನು ಪಡೆಯುತ್ತಿದ್ದಾಗಲೆಲ್ಲ ಹೈಕಮಾಂಡ್ ವಾರ್ನಿಂಗ್ ಕೊಟ್ಟು ನಾಯಕರನ್ನು ಸಹ ಸುಮ್ಮನಾಗಿಸುತ್ತಿತ್ತು. ಮತ್ತು ಅದೇ ವಿಚಾರವಾಗಿ ಮುನ್ನೆಲೆಗೆ ಸಹ ಬರುತ್ತಿತ್ತು. ಆದರೆ ನಾನೇ ಪೂರ್ಣಾವಧಿಗೆ ಸಿಎಂ ಎನ್ನುವ ಮಾತನ್ನು ಖುದ್ದು ಸಿಎಂ ಸಿದ್ದರಾಮಯ್ಯನವರೇ ದೆಹಲಿಯಲ್ಲಿ ಹೇಳಿದರು. ಅಲ್ಲಿಂದ ಸುದ್ದಿ ತಣ್ಣಗಾಗುತ್ತದೆ ಅಂತ ಬಂತು. ಈಗ ಸಿಎಂ ರೇಸ್ನಲ್ಲಿರುವ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವ ಬರ್ತ್ಡೇ ಶುಭಾಶಯ ಕೂಡ ಅದೇ ದಾಟಿಯಲ್ಲಿದೆಯೇ ಎನ್ನುವುದು ಸಹ ಇಲ್ಲಿ ಕಾಡ್ತಾ ಇರತಕ್ಕಂಥ ಪ್ರಶ್ನೆಯಾಗಿದೆ. ಸಿದ್ದರಾಮಯ್ಯನವರಿಗೆ ಶುಭಾಶಯಗಳನ್ನು ಕೋರಿದ ರೀತಿ ಹೀಗಿತ್ತು. ರಾಜ್ಯದ ಮುಖ್ಯಮಂತ್ರಿಗಳಾದ ಸಿಎಂ ಸಿದ್ದರಾಮಯ್ಯನವರಿಗೆ ಜನ್ಮದಿನದ ಶುಭಾಶಯಗಳು. ತಮ್ಮ ಸುದೀರ್ಘ ರಾಜಕೀಯ ಜೀವನದಲ್ಲಿ ಹಿಂದುಳಿದ ವರ್ಗಗಳಿಗೆ ಸಾಮಾಜಿಕ ನ್ಯಾಯ ಒದಗಿಸುವ ಮೂಲಕ ಉತ್ತಮ ಆಡಳಿತವನ್ನು ಹೆಸರುವಾಸಿಯಾಗಿದ್ದೀರಿ. ಕನ್ನಡಿಗರ ಹಿತವನ್ನು ಕಾಪಾಡಲು ಕರ್ನಾಟಕದ ಕಲ್ಯಾಣಕ್ಕಾಗಿ ನಮ್ಮ ಕೈ ಹೀಗೆ ಜೊತೆಯಾಗಿರಲಿದೆ. ದೇವರು ನಮಗೆ ಉತ್ತಮ ಆರೋಗ್ಯ ನೀಡಿ ಕಾಪಾಡಲಿ ಎಂತಂದು ಶುಭ ಹಾರೈಸುತ್ತೇನೆ ಎಂತಂದು ಉಪಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಸಿಎಂ ಸಿದ್ದರಾಮಯ್ಯನವರಿಗೆ ಒಂದು ಶುಭಾಶಯವನ್ನು ಕೋರಿದ್ದಾರೆ. ನಮ್ಮ ಕೈ ಹೀಗೆ ಜೊತೆಯಾಗಿರಲಿ ಎನ್ನುವುದು ಪದವನ್ನು ಡಿ.ಕೆ. ಶಿವಕುಮಾರ್ ಅವರು ಸಹ ಅಲ್ಲಿ ಬಳಸಿರುವುದು ಒಂದು ಕುತೂಹಲಕ್ಕೂ ಸಹ ಕಾರಣವಾಗಿದೆ. ಹಾಗಾಗಿ ಯಾಕಂತಂದರೆ ಡಿ.ಕೆ. ಶಿವಕುಮಾರ್ ಅವರು ಸಹ ಸಿಎಂ ರೇಸ್ನಲ್ಲಿ ಇರ್ತಕ್ಕಂಥ ನಾಯಕರು. ಯಾಕಂದರೆ ಈ ಹಿಂದೆಯೇ ಸಹ ಸಿಎಂನ ಎರಡೂವರೆ ವರ್ಷ ಒಂದು ಒಪ್ಪಂದ ಆಗಿತ್ತು ಅನ್ನೋ ಒಂದು ಮಾತುಗಳು ಸಹ ಗಾಳಿ ಸುದ್ದಿಗಳು ಒಂದು ಹರಡಿತ್ತು. ಹಾಗಾಗಿ ಮುಂದಿನ ದಿನಗಳಲ್ಲಿ ಸಹ ಈ ಒಂದು ಸಿಎಂ ಸ್ಥಾನದ ಗಾದಿ ಮೇಲೆ ಕಣ್ಣಿಟ್ಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ನಮ್ಮ ಕೈ ಯಾವಾಗಲೂ ಹೀಗೆ ಜೊತೆಯಾಗಿರಲಿ, ಅಂದರೆ ಮುಂದಿನ ದಿನಗಳಲ್ಲಿ ತಾವು ಸಿಎಂ ಸ್ಥಾನವನ್ನು ಬಿಟ್ಟುಕೊಟ್ಟರೂ ಸಹ ನಮಗೆ ಬೆಂಬಲವಾಗಿ ಇದೇ ರೀತಿಯ ನಮ್ಮ ಜೊತೆಯಾಗಿರಿ ಅನ್ನೋ ಒಂದು ಸಂದೇಶವನ್ನು ರಾಜ್ಯದ ಜನರಿಗೆ ಮತ್ತು ಹೈಕಮಾಂಡ್ ನಾಯಕರಿಗೆ ಮತ್ತು ಸಿದ್ದರಾಮಯ್ಯನವರ ಬಣದವರಿಗೂ ಸಹ ಒಂದು ಸಂದೇಶವನ್ನು ರವಾನಿಸಿದ್ದಾರಾ ಅನ್ನೋ ಒಂದು ಕುತೂಹಲ ಎಲ್ಲರಿಗೂ ಸಹ ಒಂದು ಕಾಡ್ತಾ ಇರ್ತಕ್ಕಂಥ ವಿಷಯ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಟ್ವೀಟ್ಗೆ ಯಾವ ಮುಂದಿನ ರೀತಿಯ ವ್ಯಾಖ್ಯಾನಿಸ್ತಾರೆ ಪಕ್ಷದ ನಾಯಕರು ಅಂತಂದು ನಾವೆಲ್ಲರೂ ಕಾದು ನೋಡೋಣ ವೀಕ್ಷಕರೇ. ಹಾಗಾಗಿ ಮುಂದಿನ ದಿನಗಳಲ್ಲಿ ಈ ಒಂದು ಸಿಎಂ ಸ್ಥಾನದ ಮೇಲೆ ಆಸೆ ಇಟ್ಟಿರ್ತಕ್ಕಂಥ ಡಿ.ಕೆ. ಶಿವಕುಮಾರ್ ಅವರು ಈ ಒಂದು ರೇಸ್ನಿಂದ ಹಿಂದೆ ಸರಿತಾರಾ ಮತ್ತು ಇಲ್ಲ ಪ್ರಯತ್ನ ಪಡ್ತಾರಾ ಮುಂದೆ ಸಿಎಂ ಸ್ಥಾನಕ್ಕಾಗಿ ಅಂತಂದು ನಾವೆಲ್ಲರೂ ಕಾದು ನೋಡೋಣ. ಹಾಗಾಗಿ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು.